ಏನಂದರೆ ಬೆಳಗ್ಗೆನೇ ಅಥವಾ ನಿನ್ನೆ ಸಂಜೆನೇ ಇದು ಬಂದುಬಿಟ್ಟಿರುತ್ತೆ ನಮಗೆ ಏನು ಮಾಡಬೇಕು ಅಂತೇಳಿ. ಇವತ್ತು ತುಂಬ ಹೊಸ ಅಡ್ಮಿಷನ್ಸ್ ಆಗಿದೆ, ಸೊ ಹಂಗಾಗಿ ಊಟ ತುಂಬ ಲೇಟ್ ಆಗ್ತಾಯಿದೆ ನನಗೆ ಬರಲ್ಲ. ಸೊ ಇಷ್ಟರಲ್ಲೇ ಇರ್ತೀನಿ ಇವಾಗ. ಅವ್ರು ಬ್ಯುಸಿ ಇದ್ದಾರೆ, ಯಾರು ಜನನೇ ಇರಲ್ಲ. ಬಿಕಾಸ್ ಇದು ಗುಡ್ ಮಾರ್ನಿಂಗ್ ಗೈಸ್. ಈಗ ಟೈಮ್ ಬಂದು 7:30, ಬಟ್ ನಮಗೆ 5:45ಗೆ ಒಂದು ಮಡ್ ಪ್ಯಾಕ್ ಇರುತ್ತೆ. ಅಂದರೆ ಮಡ್ ಪ್ಯಾಕ್ ಅಂದರೆ ಅದು ಫುಲ್ ಕೋಲ್ಡ್ ಇರುತ್ತೆ, ಅದು ಹೊಟ್ಟೆಗೆ ಹಾಕ್ತಾರೆ. ಆಮೇಲೆ ಕಣ್ಣಿಗೆ ಒಂದೇನೋ ಹಾಕ್ತಾರೆ. ನನ್ನ ಕಣ್ಣು ನೋಡಿ ಎಷ್ಟು ಬೆಳ್ಳಗಿದೆ. ಕೆಲವೊಬ್ಬರಿಗೆ ರೆಡ್ ಎಲ್ಲ ಇರುತ್ತೆ, ಬಟ್ ನನ್ನ ಕಣ್ಣು ಯಾವಾಗಲೂ ಚೆನ್ನಾಗಿರುತ್ತೆ. ಬಿಕಾಸ್ ನಾನು ತುಂಬ ಕೊಬ್ಬರಿ ಎಣ್ಣೆ ಹಾಕ್ತೀನಿ, ಮೇ ಬಿ ಅದೇ ರೀಸನ್ಗೆ ಅನಿಸುತ್ತೆ. ಸೊ ಇವಾಗ ನನ್ನ ಡೇ ಸ್ಟಾರ್ಟ್ ಆಗುತ್ತೆ, ಈಗ ಹೋಗಬೇಕು. ಇಷ್ಟ ಆಗಿದೆ. ನನ್ನ 6ನೇ ದಿನ ಇವತ್ತು ಸ್ಟಾರ್ಟ್ ಆಗಿದೆ. ಲೈಕ್ ಸ್ಟಾರ್ಟಿಂಗ್ ಬಂದಾಗ ಏನು ಇಷ್ಟು ಬೇಗ ದಿನಗಳು ಹೋಗ್ತಾನೆ ಇಲ್ವಲ್ಲ ಅಂತ ಅನಿಸ್ತಾ ಇತ್ತು. ಇವಾಗ ಬೇಗ ಹೋದರೆ ಸಾಕಾಗಿದೆ. ಸೊ ಬೇಗ ಬೇಗ ದಿನಗಳು ಹೋಗ್ತಿದೆ ಅಂತ ಅನಿಸ್ತಾ ಇದೆ. ನಾನು 10 ಡೇಸ್ಗೆ ಅಂದರೆ ಪ್ಯಾಕೇಜ್ ತೊಗೊಂಡಿರೋದು. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಬಂದಾಗ ಯಪ್ಪ ಇನ್ನೂ 10 ದಿನ ಇರಬೇಕಾ ಅಂತ ಅನ್ನಿಸ್ತಾ ಇತ್ತು. ಬಟ್ ನಿಜ ಹೇಳ್ತೀನಿ, ಇವಾಗ ಇಷ್ಟು ಬೇಗ ದಿನಗಳಾಗ್ತಿದೆಯಾ ಅಂತ ಅನ್ನಿಸ್ತಾ ಇದೆ. ಸೊ ಚೇಂಜಸ್ ಇದೆ ನಮ್ಮ ಬಾಡಿಲಾಗಿರ್ಬೋದು, ನಮ್ಮ ಥಾಟ್ ಪ್ರಾಸೆಸ್ ಇರ್ಬೋದು, ಅಥವಾ ನಮ್ಮ ಮಾಡ್ತಿರೋ ಡಯಟಿಂದ ಹೇಳ್ತೀವಿ, ಎಲ್ಲನೂ ತುಂಬ ಚೇಂಜಸ್ ಇದೆ. ಎಲ್ಲ ಪಾಸಿಟಿವ್ ಆಗಿ ಚೇಂಜಸ್ ಇದೆ. ಸೊ ಹಾಗಾಗಿ ನೋಡೋಣ ಇವತ್ತೇನೇನಿರುತ್ತೆ ಅಂತೇಳಿ. ಆ್ಯಕ್ಚುಲಿ ಇವತ್ತು ತುಂಬ ಸ್ಕೆಡ್ಯೂಲ್ಡ್ ಆಗಿದೆ, ಇವತ್ತು ತುಂಬ ಮೆನ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ನಾನು ಹೇಳ್ತೀನಿ ಈ ವಿಡಿಯೋಲ್ಲಿ ಹೋಗ್ತಾ. ಸೊ ನನ್ನ ಇವತ್ತಿನ 6ನೇ ದಿನ ಈ ವೆಲ್ನೆಸ್ ಸೆಂಟರಲ್ಲಿ. ಇವಾಗ ನೈನ ಮುಖ ಎಲ್ಲ ತೊಳೆದಿಲ್ಲ, ಜಸ್ಟ್ ಎದ್ದು ಬಂದಿದ್ದೀನಿ ಅಷ್ಟೇ. ಅಂದರೆ ಅವರು ಖಾಲಿ ಹೊಟ್ಟೆಯಲ್ಲಿ, ಅಂದರೆ ಮುಖ ತೊಳೆದಿದ್ದೀನಿ ಹಾಗೇ ಹಾಕಿಟ್ಟೋಗಿರ್ತಾರೆ, ಅದನ್ನು ಬಂದು ಅವರೇ ತೊಗೊಂಡೋಗ್ತಾರೆ. ಸೊ ಇವಾಗ ಮುಖ ತೊಳ್ಕೊಂಡು ತಿಂಡಿಗೆ ಹೋಗಬೇಕು ಗೈಸ್. ಇವಾಗ ತಿಂಡಿಗೆ ಹೊರಟೆ. ಇವಾಗ ಟೈಮ್ ಬಂದು 8 ಗಂಟೆ. ಸೊ ತಿಂಡಿ ಮುಗಿಸ್ಕೊಂಡು ಬರೋಣ ಬನ್ನಿ. ಆಲ್ರೆಡಿ ಅಂದರೆ 8:30 ಹಂಗೆ ಕೊಡ್ತಾರೆ. ಬಿಕಾಸ್ ತುಂಬ ಪಾಪ ಅವರು ತುಂಬ ವೆರೈಟಿಯಲ್ಲಿ ಎಲ್ರಿಗೂ ಪ್ರಿಪೇರ್ ಮಾಡಬೇಕಲ್ವ. ಸೊ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ರೆಡಿ ಇರುತ್ತೆ. ಹೋಗಿ ತಿನ್ಕೊಂಡು ಬರೋಣ. ಆಮೇಲೆ ನಂದು ಸ್ವಲ್ಪ ಸ್ಕೆಡ್ಯೂಲ್ ಇದೆ, ಏನೇನಿದೆ ಅಂತ ಹೇಳಿ ನೋಡೋಣ. ಒಳ್ಳೆ ಸ್ಮೆಲ್ ಬರ್ತಿದೆ ಗೈಸ್, ಚೆನ್ನಾಗಿದೆ. ಗೊತ್ತಿಲ್ಲ ಏನು ಮಾಡಿದ್ದಾರೆ ಅಂಥೇಳಿ, ನೋಡೋಣ ಬನ್ನಿ ಗೈಸ್. ತಿಂಡಿಗೇನೋ ಬಂದೆ, ಬಟ್ ಇನ್ನೂ ರೆಡಿ ಆಗಿಲ್ಲ. ಸೊ ವೇಟಿಂಗ್ ಗೈಸ್. ಇವತ್ತಿನ ತಿಂಡಿ ಟೊಮೊಟೊ ರೈಸ್ ಮತ್ತು ಮಿಕ್ಸ್ ಸೂಪ್. ಸೊ ಗೈಸ್, ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ಸ್ವಲ್ಪ ಮೆನು ಚೇಂಜ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಮ್ಯಾಮ್, ಹಾಗಾಗಿ ಅವರ ಪುಣ್ಯದಿಂದ ಏನೋ ಸಿಗ್ತಾ ಇದೆ. 1 ಬೌಲ್ ಫ್ರೂಟ್ಸ್ ಇದೆ, ಆಮೇಲೆ ಟೊಮೊಟೊ ರೈಸ್ ಇದೆ. ನಂಗೆ ಟೊಮೊಟೊ ರೈಸ್ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ತಿನ್ನೋಣ ಬನ್ನಿ ಗೈಸ್. ತಿಂಡಿ ಆಯಿತು. ಇವತ್ತಿನ ಫಸ್ಟ್ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಇದೆ ಇವತ್ತು, ಬಟ್ ಓಕೆ ಅಂದರೆ ಮ್ಯಾನೇಜ್ ಮಾಡ್ಬೋದು. ಸೊ ನಾನು ಟಾಪ್ನ ಚೇಂಜ್ ಮಾಡಿದೆ, ಬಿಕಾಸ್ ಅದು ಸ್ವಲ್ಪ ಕಲೆ ಆದರೆ ಹಾಗೆ ಕಾಣಿಸುತ್ತೆ ಅಂತ ಹೇಳಿ ಅಂತ. ಬನ್ನಿ ಹೋಗೋಣ ಗೈಸ್. ನಂದು ಮಸಾಜ್ ಮುಗೀತು. ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿ ನೋಡಿ ಇಷ್ಟುದ್ದ ಲಿಸ್ಟ್ ಇದೆ. ಅಂದರೆ ಇವತ್ತಿನ ನಮ್ಮ ಕಾರ್ಯಕ್ರಮದ್ದು. ಸೊ ಇಷ್ಟು ಮುಗಿಸ್ಕೋಬೇಕು. ಇದರಲ್ಲಿ ನಾನು ಇನ್ನೂ ಅಂದರೆ ಮಧ್ಯಾಹ್ನ 2:30 ಸ್ಟಾರ್ಟ್ ಆಗುತ್ತೆ, ಇವಾಗೇನಿಲ್ಲ. ಸೊ ಇವಾಗ ಬೆಳಗ್ಗೆನೇ ಅಥವಾ ನಿನ್ನೆ ಸಂಜೆನೇ ಇದು ಬಂದುಬಿಟ್ಟಿರುತ್ತೆ ನಮಗೆ ಏನು ಮಾಡಬೇಕು ಅಂತೇಳಿ. ಇವಾಗ ಮಡ್ ಪ್ಯಾಕ್ ಅಂತಂದರೆ ಬೆಳಗ್ಗೆ ಬಂದ್ಬಿಟ್ಟು ಮಡ್ ಪ್ಯಾಕ್ನ ಹಾಕಿ ಹೋಗ್ತಾರೆ ಹೊಟ್ಟೆಗೆ. ಕ್ರಿಯಾಸ್ ಅಂತಂದರೆ ಈ ಕಡೆ ಮೂಗಿನ ನೀರು ತೊಗೊಂಡು ಈ ಕಡೆಯಿಂದ ಬಿಡೋದು. ಸೊ ಅದನ್ನು ಮಾಡಬೇಕು. ಅದಾದಮೇಲೆ ಕಣ್ಣಿಗೆ ಐ ಪ್ಯಾಕ್ ಇದೆ, ಅದನ್ನು ಕೂಡ ಹಾಕ್ತಾರೆ. ಅದಾದಮೇಲೆ ಉದ್ವರ್ತನ ಅಂತಂದರೆ ಬಾಡಿ ಮಸಾಜ್. ಅದು ಅದರಲ್ಲಿ ಈ 3 ಥರದ ಪೌಡ್ರನ್ನ ಯೂಸ್ ಮಾಡಿಕೊಂಡು ಮಾಡ್ತಾರೆ. ಸೊ ಅದಾದಮೇಲೆ ಸೌನಾಬಾತ್ ಅಂತಂದರೆ ಅಂದರೆ ಆರ್ಟಿಫಿಷಿಯಲ್ ಏನಂತೀರ, ಅಂದರೆ ಕಿರಣಗಳ ಥರ ಬರ್ತಾ ಇರುತ್ತೆ, ಫುಲ್ ಬೆಚ್ಚಗೆ ಮಾಡುತ್ತೆ ಬಾಡಿನ. ನಾವಲ್ಲಿ ಕುತ್ಕೋಬೇಕು. ಸೊ ಇದಿಷ್ಟು ನಂದು ಬೆಳಗ್ಗೆದಾಗಿದೆ. ಮಧ್ಯಾಹ್ನ ಮತ್ತೆ ಇದೆ. ಸೊ ಮಧ್ಯಾಹ್ನ ನೋಡೋಣ ಏನೇನು ಮಾಡ್ತಾರೆ ಅಂತ ಹೇಳಿ. ಇವಾಗ ನಾನು ಫ್ರೀ ಇದ್ದೀನಿ, ಸ್ವಲ್ಪ ಆಫೀಸ್ ವರ್ಕ್ ಮಾಡೋಣ ಅಂತ ಅಂದ್ಕೊಳ್ತಾ ನೋಡ್ತಾ ಇದ್ದೀನಿ. ಬೇರೆ ಏನಾದರೂ ಮಾಡೋಣ ಅಂತ ಹೇಳಿ. ನಾನೇನು ಸುಮ್ಮನೆ ಇದ್ದಾಗ ಸುಮ್ಮನೆ ಎಲ್ಲ ಮಲ್ಕೊಳ್ಳೋದು, ಟೈಮ್ ವೇಸ್ಟ್ ಮಾಡೋದು ಮಾಡಲ್ಲ. ಬೇರೆ ಏನಾದ್ರು ಮಾಡ್ತಾಯಿರ್ತೀನಿ, ಎಡಿಟ್ ಮಾಡ್ತಾಯಿರ್ತೀನಿ ಯೂಟ್ಯೂಬ್ ವೀಡಿಯೋನ, ಇಲ್ಲ ಏನಾದರೂ ಮಾಡ್ತಾಯಿರ್ತೀನಿ. ಸೊ ಆ ಥರ ಏನಾದ್ರು ಮಾಡೋಣ ಈಗ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡೋಣ ಗೈಸ್. ಈಗ ಸ್ವಿಮ್ಮಿಂಗ್ ಪೂಲ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ, ಬಟ್ ತುಂಬ ಜನ ಇರೋ ಥರ ಇದೆ. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಜನ ಇದ್ದರು, ಅದಕ್ಕೆ ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಬಟ್ಟೆ ತೊಗೊಂಡು ಹೋಗೋಣ ಅಂಥೇಳಿ. ಇವಾಗ ನಮ್ಮದೇ ಟೈಮು, ನಾವು ಹೋಗ್ಬೋದು ಇವಾಗ. ಒಯ್ಯಪ್ಪ
ಅವಳು ಮಾಡೇ ಇಲ್ಲ ಏನನ್ನು. 4 ಫೀಟ್ ಅಲ್ಲಿದೆ. ಓ ನೀ ಹೈಟ್ ಇದೆಯಾ ಅಂತನಾ? ಈಗ ಸ್ವಿಮ್ಮಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಮಟ್ಟಿಗೆ ಮಾಡ್ತೀನಿ ಗೊತ್ತಿಲ್ಲ, ನೋಡೋಣ. ಸ್ವಿಮ್ಮಿಂಗ್ ನಾನು ಕಲಿತೇ ಇಲ್ಲ, ಕ್ಲಾಸಸ್ಗೆ ಹೋಗಿದ್ದೀನಿ ಬಟ್ ಕಲಿತೇ ಇಲ್ಲ. ಗೈಸ್ ಸ್ವಿಮ್ಮಿಂಗ್ ಮಾಡೋಣ ಬನ್ನಿ. ಕ್ಲಾಸ್ಗೆ ಹೋಗಿದ್ದೀನಿ ಗೈಸ್ ಬಟ್ ಕಲ್ತಿಲ್ಲ ಸ್ವಿಮ್ಮಿಂಗು. ಸೊ ನೋಡೋಣ ಹೇಗೆ ಮಾಡೋದು ಅಂತ. ನೀರಂತೂ ಸಿಕ್ಕಾಪಟ್ಟೆ ತಣ್ಣಗಿದೆ. ನೀರಲ್ಲೇನೋ ಇಳಿದಿದ್ದೀನಿ, ಆದರೆ ನನಗೆ ಭಯ ಇದೆ, ಬರಲ್ಲ. ಸೊ ಇಷ್ಟರಲ್ಲೇ ಇರ್ತೀನಿ ಇವಾಗ. ನೋಡಿ, ಇದನ್ನು ನೆನೆಸ್ಕೊಳ್ಳೋಣ ಅಂದರೆ ಟೋಪಿ ಮೇಲೆ ಹೋಗ್ಬಿಟ್ಟಿದೆ. ಸೊ ಹಂಗಾಗಿ ವಾರ್ಮಪ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಗೈಸ್. ಸ್ವಿಮ್ಮಿಂಗ್ ಆಯಿತು. ಸ್ವಿಮ್ಮಿಂಗ್ ಏನು ಮಾಡಿಲ್ಲ ನಿಜ ಹೇಳಬೇಕು ಅಂದರೆ. ಇವಾಗ ಬಟ್ಟೆ ಚೇಂಜ್ ಮಾಡಿಕೊಂಡು ಊಟಕ್ಕೆ ಹೋಗಬೇಕು. ಊಟದ ಟೈಮ್ ಆಗಿದೆ. ಸೊ ಬನ್ನಿ ಹೋಗೋಣ. ಇದು ಮಾತ್ರ ಒದ್ದೆ ಆಗಿಲ್ಲ, ಹಾಗೇ ತೊಗೊಂಡು ಬಂದಿದ್ದೀನಿ. ಹೀಗೆ ಸ್ವಿಮ್ಮಿಂಗ್ ಪೂಲಿಂದ ಬಂದು ಸ್ನಾನ ಮಾಡಿಕೊಂಡು ರೆಡಿ ಆದೆ. ಇವಾಗ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ. ಯೂಶಲಿ ಏನು ಮಾಡ್ತಾರೆ, ಮ್ಯಾಮ್ ಕರೀತಾರೆ, ಅಂದರೆ ನಮಗೆ ಒಬ್ಬರು ಡಾಕ್ಟರ್ ಅಸೈನ್ ಆಗಿರ್ತಾರೆ. ಸೊ ಅವರು ಕರೀತಾರೆ. ಇವಾಗ ಅಲ್ಲಿ ಹೊರಟಿದ್ದೀನಿ. ಏನಾದರೂ ಚೇಂಜಸ್ ಇದ್ದರೆ ಹೇಳ್ಬೋದು, ಇಲ್ಲ ಏನಾದರೂ ಆ್ಯಡ್ ಮಾಡಿಸಿದ್ರೆ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಬೇರೆ ಥರ ಏನೋ ರಿಕ್ವೈರ್ಮೆಂಟ್ಸ್ ಇದೆ, ನೀವೇನಾದ್ರು ಪರ್ಚೇಸ್ ಮಾಡ್ತೀರಾ ಅಂದ್ರೂ ಮಾಡ್ಬೋದು. ಸೊ ಬನ್ನಿ, ಮ್ಯಾಮ್ ಕರೆದಿದ್ದಾರೆ. ಆ್ಯಕ್ಚುಲಿ ಏನಂತ ಕೇಳ್ಕೊಂಡು ಬರೋಣ. ಬಿಸಿಲು ತುಂಬ ಇದೆ, ಆ್ಯಕ್ಚುಲಿ ತುಂಬ ಇದೆ ಅಂತ ಅನಿಸುತ್ತೆ, ಬಟ್ ಚಳಿನೂ ಹಾಗೇ ಇದೆ. ಗೈಸ್ ಡಾಕ್ಟ್ರ್ ಕನ್ಸಲ್ಟೇಷನ್ಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಅವ್ರು ಬ್ಯುಸಿ ಇದ್ದಾರೆ. ಗೈಸ್ ಇವತ್ತು ತುಂಬ ಹೊಸ ಅಡ್ಮಿಷನ್ಸ್ ಆಗಿದೆ. ಸೊ ಹಂಗಾಗಿ ಊಟ ತುಂಬ ಲೇಟ್ ಆಗ್ತಾ ಇದೆ. ಆ್ಯಕ್ಚುಲಿ ಎಲ್ಲ ಫುಲ್ ಆಗಿಬಿಟ್ಟಿದೆ ಗೈಸ್. ನಮಗೆ ಅಂದರೆ ಈ ಟೇಬಲ್ಗೂ ಫುಲ್ ಇದ್ದಾರೆ. ನಾನು ಇನ್ನೂ ಊಟಕ್ಕೆ ಕಾಯ್ತಾ ಇದ್ದೀನಿ. ಇನ್ನೂ ಊಟ ಸಿಕ್ಕಿಲ್ಲ ಗೈಸ್ ನನಗೆ. ಗೈಸ್ ಇದು ನನ್ನ ಇವತ್ತಿನ ಊಟ. ಮೆನು ಸಖತ್ತಾಗಿದೆ ಅಲ್ಲ. ಊಟ ಆಯಿತು. ಇವಾಗ 3:30ಗೆ ಒಂದು ಟ್ರೀಟ್ಮೆಂಟ್ ಇದೆ. ಸಾರಿ 2:30, ಅದಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಇವತ್ತಿಗೆ ನನ್ನ ಟ್ರೀಟ್ಮೆಂಟ್ ಎಲ್ಲನೂ ಮುಗೀತು. ಟ್ರೀಟ್ಮೆಂಟ್ ಅಂತಂದರೆ ಇವಾಗ ನನಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ಮಸಾಜಸ್ ಇತ್ತು. ಸೊ ಮಸಾಜಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ರೂಮ್ಗೆ. ಇವಾಗ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಏನಿಲ್ಲ, ಯೋಗ ಇರುತ್ತೆ 6:30 to 7. ಸೊ ಅದಕ್ಕೆ ರೆಡಿ ಆಗಬೇಕಷ್ಟೇ. ನಾನು ಚೀಟಿ ಕಳ್ಕೊಂಡ್ಬಿಟ್ಟಿದ್ದೆ. ಅಂದ್ರೂ ಅಲ್ಲಿ ಹೋದರೆ ಹೇಳ್ತಾರೆ ಅವರು, ಲೈಕ್ ನಮಗೆ ಇವತ್ತು ಏನು ಸ್ಕೆಡ್ಯೂಲ್ ಆಗಿದೆ ಅಂತ ಹೇಳ್ತಾರೆ. ಸೊ ಅದೇ ಥರ ನನಗೆ ಹೇಳಿದ್ರು. ಎಲ್ಲನೂ ಮುಗಿಸ್ಕೊಂಡು ಬಂದೆ. ಇವತ್ತು ನನಗೆ ಮಧ್ಯಾಹ್ನ ಮೇಲೆ ಸ್ಪೈನಲ್ ಬಾತ್ ಅಂತ ಇತ್ತು. ಅಂದರೆ ನಾವು ಹೋಗಿ ಬೆನ್ನಿಗೆ ಅದು ನೀರು ಬರ್ತಾ ಇರುತ್ತೆ. ಸೊ ಅದರಿಂದ ಏನೋ ಒಂಥರ ಸ್ಪೈನಲ್ಗೆ ಅದು ಫೀಲ್ ಗೊತ್ತಾಗುತ್ತೆ. ಅದಾದಮೇಲೆ ತ್ರಿಫಲ ಅದು ಪಾರ್ಷಿಯಲ್ ಮಸಾಜ್ ಇತ್ತು. ಅಂದರೆ ಥೈಸ್ ಮತ್ತು ಅಬ್ಡಮನ್ಗೆ ಮಾತ್ರ ಕೊಟ್ಟಿರ್ತಾರೆ. ಸೊ ಅದಾಯಿತು. ಅದಾದಮೇಲೆ ಏನಪ್ಪ ಆಯಿತು, ಏನದು ಕಪ್ ಥೆರಪಿ ಅಂತ ಇರುತ್ತೆ. ಅಂದರೆ ಕಪ್ನ ನಮ್ಮ ಹೊಟ್ಟೆಗೆ ಹಾಕ್ಬಿಟ್ಟು ಅದನ್ನು ಮೂವ್ ಮಾಡ್ತಾರೆ. ಸೊ ಅದಾದಮೇಲೆ ಹೀಟಿಂಗ್ ಬೆಲ್ಟ್ ಇರುತ್ತೆ, ಇನ್ನೊಂದು ಬೆಲ್ಟ್ ಇರುತ್ತೆ, ಇನ್ನೊಂದು ಮೂಮೆಂಟ್ ಆಗೋದೇನೋ ಇರುತ್ತೆ, ಚಕ್ರ ಥರ. ಸೊ ಅದೆಲ್ಲನೂ ಹಾಕ್ತಾರೆ. ನಂದು ಇವತ್ತು ಸಿಕ್ಕಾಪಟ್ಟೆ ಪ್ಯಾಕ್ಟ್. ಸೊ ಎಲ್ಲನೂ ಮುಗೀತು. ಇವಾಗ ಸ್ನಾನ ಮಾಡಿಕೊಂಡು ಮತ್ತೆ ಯೋಗಕ್ಕೆ ಹೋಗ್ಬೇಕು ಅಷ್ಟೇ. ಗೈಸ್ ನಂದು ಇವಾಗ ಸ್ನಾನ ಆಯಿತು. ಈಗ ಯೋಗ ಸೆಷನ್ ಇದೆ 6:30 to 7:30, ಅದಕ್ಕೆ ಹೋಗಬೇಕು. ಇವತ್ತಿನ ಸೆಷನ್ಸ್ ಎಲ್ಲನೂ ಮುಗ್ದಿದೆ. ಸೊ ಫುಲ್ ಫ್ರೀ ನಾನು ಇವಾಗ. ಬನ್ನಿ ಇವಾಗ ಟೀ ಕುಡಿಯೋಕೆ ಹೋಗೋಣ. ಟೀ ಅಂತಂದರೆ ಪಾನೀಯ ಕೊಡ್ತಾರೆ. ಸೊ ಅದನ್ನು ಕುಡಿಯೋಣ ಗೈಸ್. ಇವಾಗ ಪಾನೀಯ ಕುಡಿಯೋಕೆ ಹೋಗ್ತಾ ಇದ್ದೀನಿ. ಈ ಡ್ರೆಸ್ ನಾನು ತೊಗೊಂಡು ಆಲ್ಮೋಸ್ಟ್ 2 ವರ್ಷ ಆಗಿದೆ ಅನಿಸುತ್ತೆ. ಇವತ್ತಿನವರೆಗೂ ಒಂದಿನೂ ಹಾಕಿಲ್ಲ, ಇವತ್ತೇ ಫಸ್ಟ್ ಹಾಕಿರೋದು. ಅದೆಲ್ಲೋ ಮೂಲೆಯಲ್ಲಿ ಇಟ್ಬಿಟ್ಟಿದ್ದೆ. ಮೊನ್ನೆ ಜೋಡಿಸ್ಕೋಬೇಕಾದ್ರೆ ಸಿಕ್ತು. ಸೊ ಹಾಗೆ ಹಾಕ್ಕೊಂಡೆ. ಬಟ್ ಚೆನ್ನಾಗಿದೆ. ನಮಗೆ 3:30 ಒಂದು ಸೂಪ್ ಅಲ್ಲ ಸಾರಿ ಪಾನೀಯ ಇರುತ್ತೆ. ಆಮೇಲೆ 5:30 ಇರುತ್ತೆ. ನಾನು 3:30 ಮಸಾಜ್ ಹೋಗ್ಬಿಟ್ಟಿದ್ದೆ, ಇಸ್ಕೊಂಡೇ ಇರಲಿಲ್ಲ. ಹಾಗಾಗಿ ಇವಾಗ ಕೊಟ್ಟಿದ್ದಾರೆ. ಇವಾಗ ಅಂದರೆ 2 ಗ್ಲಾಸ್ ಇದೆ. ಒಂದು ಇದು, ಇನ್ನು ಒಂದು ಇದು.
ಇದು 5:15 ಕರೆಕ್ಟ್ ಟೈಮಿಗೆ ತೊಗೊಂಡಿದ್ದೀನಿ, ಬಟ್ 3:15 ನಾನು ತೊಗೊಂಡೇ ಇರಲಿಲ್ಲ. ಸೊ ಇವಾಗ ನನಗೆ 2 ಜ್ಯೂಸ್ ಆಗಿಬಿಟ್ಟಿದೆ ಗೈಸ್. ಇದು ಇವಾಗಿಂದು ಬಾರ್ಲಿ ವಾಟರ್, ಇದು 3:15. ಇದು ಏನೋ ಗೊತ್ತಿಲ್ಲ, ಕಲರ್ಫುಲ್ ಆಗಿದೆ ಅಲ್ಲ, ಬಟ್ ಟೇಸ್ಟ್ ಇರಲ್ಲ. ಅಂದರೆ ಹೆಲ್ದಿ ಆಗಿರುತ್ತೆ, ಬಟ್ ಟೇಸ್ಟ್ ಇರಲ್ಲ. ಇವಾಗ 2 ಜ್ಯೂಸ್ಗಳನ್ನ ಒಟ್ಟಿಗೆ ಕುಡಿದ್ಬಿಟ್ಟು ಯೋಗಕ್ಕೆ ಹೋಗಬೇಕು. ಆಮೇಲೆ ಇವತ್ತು ಯಕ್ಷಗಾನ ಇದೆ ಅಂತೆ 9ರಿಂದ 10. ನಾನು ಹೇಳಿದೆ ಅಲ್ಲ, ಪ್ರತಿದಿನ ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಇವತ್ತು ಯಕ್ಷಗಾನ ಇದೆ ಅಂತ ಹೇಳಿದ್ದಾರೆ, ಸೊ ಅದಕ್ಕೆ ಹೋಗಬೇಕು. ಇವಾಗ ವಾಕಿಂಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಇತ್ತು ನಮ್ಮ ಯೋಗ ಸೆಷನ್ಗೆ, ಸೊ ಹಾಗಾಗಿ ಯಾರೂ ಇಲ್ಲ ನೋಡಿ, ಯಾರಂದರೆ ಯಾರೂ ಇಲ್ಲ. ಫುಲ್ ಎಲ್ಲ ಕಡೆ ಯಾರು ಜನನೇ ಇರಲ್ಲ, ಬಿಕಾಸ್ ಇದು ಫಾರೆಸ್ಟ್ ಏರಿಯಾ. ಜೊತೆಗೆ 4 ಕಿಲೋಮೀಟ್ರ್ ತನಕ ನಿಮಗೇನೂ ಸಿಗಲ್ಲ. ಇದು ನನ್ನೊಂದು ಡ್ರೆಸ್ಸು ಇವಾಗೇ ಹಾಕಿರೋದು ನಾನು. ಸೊ 2 ವರ್ಷ ಆಗಿತ್ತು ಅನ್ಸುತ್ತೆ ನಾನೇನು ಹಾಕಿದೆ, ಇವಾಗ ಸಿಕ್ತು, ಹಾಕ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಮನೆ ಇದೆ ಗೈಸ್. ನಾವು ಇಟ್ ಈಸ್ ಟೈಮ್ ಫಾರ್ ಯೋಗ. ಸೊ ಯೋಗಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 6:30. 6:30ಗೆ ಕರೆಕ್ಟಾಗಿ ಎಲ್ಲರೂ ಬಂದು ಕುತ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾನು ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ಬೇಗ ಬೇಗ ಹೋಗೋಣ, ಬಿಕಾಸ್ ಅಲ್ಲಿ ಪ್ಲೇಸೇ ಇರಲ್ಲ, ತುಂಬ ಜನ ಬಂದುಬಿಟ್ಟಿರ್ತಾರೆ. 6:30 to 7:30 ಯೋಗ. ರಾತ್ರಿ ಫುಲ್ ಲೈಟ್ಸ್ ಹಾಕ್ತಾರೆ ಅಲ್ಲ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ದೇವರು ಮತ್ತು ಎಲ್ಲ ಬಿಲ್ಡಿಂಗ್ಸ್. ಗೈಸ್ ಯೋಗ ಆಯಿತು, ಇವಾಗ ಊಟದ ಟೈಮು. ಬೇಗ ಬೇಗ ಹೋಗ್ತಾ ಇದ್ದೀವಿ, ಯಾಕೆಂದರೆ ತುಂಬ ದೊಡ್ಡ ಲೈನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಗೈಸ್ ಇದು ನನ್ನ ಊಟ. ಗೈಸ್ ಊಟಕ್ಕೆ ಒಂದು ಸೂಪ್, ಆಮೇಲೆ ಮಜ್ಜಿಗೆ, ಚಪಾತಿ, ತೊಂಡೆಕಾಯಿ ಪಲ್ಯ, ಆಮೇಲೆ ಕಾಳುಗಳಿದೆ, ಮತ್ತು ಫ್ರೂಟ್ಸ್ ಕೊಡ್ತಾರೆ. ಎವ್ರಿ ಮೀಲಲ್ಲಿ ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡ್ತಾರೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಸೊ ದಟ್ ನಮಗೆ ನೀರಿನ ಬಾಯಾರಿಕೆನೇ ಆಗಲ್ಲ. ಬಟ್ ಊಟ ತುಂಬ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ, ತುಂಬ ಹೈಜೀನ್ ಆಗಿರುತ್ತೆ. ಗೈಸ್ ಊಟ ಆಯಿತು. ಊಟ ಆಗಿದ್ದು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ಇವಾಗ ಯಕ್ಷಗಾನ ಇದೆ. ಯಕ್ಷಗಾನ ನಡೀತಾ ಇದೆ. ಸೊ ಅದನ್ನು ಮುಗಿಸ್ತಿಲ್ಲ, ಇನ್ನೂ ಇದೆ. ನಾನು ಇವಾಗ ಮಲ್ಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಗೈಸ್, ನಾಳೆ ಮತ್ತೆ ಸಿಗೋಣ. ಆ್ಯಕ್ಚುಲಿ ನಾಳೆ ನನಗೆ ಮಸಾಜ್ ಸ್ವಲ್ಪ ಬೇಗ ಹಾಕಿದ್ದಾರೆ. ಯೂಶ್ವಲಿ ಲೇಟಾಗಿರ್ತಾ ಇತ್ತು, ಬಟ್ ನಾಳೆ ಬೇಗ ಹಾಕಿದ್ದಾರೆ. ಯಕ್ಷಗಾನ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಗೈಸ್. ಅವ್ರ ಹೆಸರು ನಾನು ಮರ್ತೋದೆ, ತುಳಸಿ ಅಂತ ಏನೋ, ಅವರು ಸಿರ್ಸಿ ಅವರೇ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಯಕ್ಷಗಾನ ಮುಗಿಸ್ಕೊಂಡು ನಾನು ರೂಮಿಗೆ ಬಂದೆ, ಬಿಕಾಸ್ ತುಂಬ ಬೆಳಗ್ಗೆಯಿಂದ ಸುಸ್ತಾಗ್ಬಿಟ್ಟಿತ್ತು, ಬೇಗ ಮಲ್ಕೊಬಿಡೋಣ ಅಂತ ಹೇಳಿ ಅಂತ. ನಾಳೆ ಬೆಳಗ್ಗೆ ಮತ್ತೆ ಎಲ್ಲಾನು ಸ್ಕೆಡ್ಯೂಲ್ ಆಗಿರುತ್ತೆ, ಬೆಳಗ್ಗೆ 5:45ಇಂದಾನೆ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಹ್ಯಾವ್ ಅ ನೈಸ್ ಡೇ. ಮತ್ತೆ ಸಿಗೋಣ ನಾಳೆ, ಬಾಯ್ ಬಾಯ್.